ಇನ್ನು ಸಿಎಂ ಬಣದ ಸರಣಿ ಹೇಳಿಕೆಯ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಅಡಗಿದೆಯಾ ಅನ್ನುವಂತಹ ಚರ್ಚೆಗಳು ಈಗ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಬಣದಿಂದ ಒಂದೊಂದೇ ಹೇಳಿಕೆಗಳೀಗ ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಬದಲಿಸೋದಿಕ್ಕೆ ಸಿದ್ದು ಬಣ ಕಸರತ್ತು ನಡೆಸ್ತಾ ಇದೆ. ಸಿಎಂ ಆಪ್ತರ ಸರಣಿ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಸೆಪ್ಟೆಂಬರ್ಗೆ ಬದಲಾವಣೆ ಅಂತ ಹೇಳಿದ್ದ ಸಚಿವ ಕೆಎನ್ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಿಭಾಯಿಸುವೆ ಅಂತಲೂ ಕೂಡ ಹೇಳಿದ್ರು. ಡಿಕೆ ಶಿವಕುಮಾರ್ ಕುರ್ಚಿ ಮೇಲೆ ಸಿದ್ದರಾಮಯ್ಯನವರ ಆಪ್ತರೇ ಕಣ್ಣಿಟ್ಟಿದ್ದಾರೆ. ರಾಜಣ್ಣ ಬೆನ್ನಲ್ಲೇ ಬಸವರಾಜ ರಾಯರೆಡ್ಡಿ ಕೂಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರಂತೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯಗೆ ಬಹುಮತ ಇದೆ ಅಂತಲೂ ಕೂಡ ರಾಯರೆಡ್ಡಿ ಹೇಳಿದ್ದಾರೆ. ಹಾಗಾಗಿ 5 ವರ್ಷ ಅವರೇ ಸಿಎಂ ಆಗಿ ಮುಂದುವರಿತಾರೆ. ಸಿಎಂ ಬದಲಿಸಲು ಶಾಸಕರ ಬಲ ಬಹಳ ಮುಖ್ಯ. ಈ ಸಂದೇಶವನ್ನ ಬಸವರಾಜ ರಾಯರೆಡ್ಡಿ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರ ಬೆನ್ನಿಗೆ ಶಾಸಕರ ಬಲ ಇದೆ, ಅದು ಬಹಳ ಮುಖ್ಯ. ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ, ಹೈಕಮಾಂಡ್ಗೂ ಕೂಡ ಸಿದ್ದು ಬಣ ಈ ಮೂಲಕ ಸಂದೇಶವನ್ನ ರವಾನಿಸ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲು ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಅಧ್ಯಕ್ಷ ಸ್ಥಾನ ಡಿಕೆ ಶಿವಕುಮಾರ್ ಅವರು ಕೆಳಗಿಳಿಸಬೇಕು. ಅವರನ್ನ ಕೆಳಗಿಳಿಸೋದಿಕ್ಕೆ ಸಿದ್ದು ಬಣ ಕಸರತ್ತು ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ನಡೀತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಎರಡೂ ಬಣದಿಂದಲೂ ಕೂಡ ಡಿಕೆಶಿಯ ಅಧಿಕಾರಕ್ಕೆ ಕತ್ತರಿ ಹಾಕೋದಿಕ್ಕೆ ಸಿದ್ದು ಬಣ ಪ್ರಯತ್ನ ಪಡ್ತಾ ಇದೆ. ಒಂದೊಂದೇ ದಾಳವನ್ನ ಉದುರಿಸ್ತಾ ಇದ್ದಾರೆ. ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣ್ಣಗೆ ಕೇಳ್ಬೇಕು ನಾವು. ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ನಲ್ಲಿ ರೆವಲ್ಯೂಷನ್ ಆಗಲ್ಲ. ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್. ಯಾರು ಚೀಫ್ ಮಿನಿಸ್ಟರ್ ಬದಲಿ ಮಾಡೋರು ಯಾರು? ನಾವೇ ತಾನೆ. ಐ ಆಮ್ ಒನ್ ಆಫ್ ದ ವೋಟರ್. ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಬಿಕಾಸ್ ಈಸ್ ಎ ಮಾಸ್ ಲೀಡರ್. ಇವತ್ತು ಕರ್ನಾಟಕದಲ್ಲಿ ಯಾರಿಗಾದ್ರೂ ಜನ ಸೇರ್ತಾರಪ್ಪ ಅಂದ್ರೆ ದಟ್ ಈಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ. ಆಯ್ತು, ವಯಸ್ಸಾಗಿದೆ ನೋಡಿ. ಯಾವಾಗ ಅವ್ರದ್ದು ವಯಸ್ಸು ಕಡಿಮೆ ಇತ್ತು, ಈಗಾಗಲೇ 13 ಅಂದ್ರೆ ಈಗಾಗಲೇ 12 ವರ್ಷ ಜಾಸ್ತಿ ಆಯ್ತಲ್ಲ. ಸಿದ್ದರಾಮಯ್ಯ ಇಸ್ ನಾಟ್ ಎ ವೀಕ್ ಚೀಫ್ ಮಿನಿಸ್ಟರ್ ನನ್ನ ಪ್ರಕಾರ. ಬಟ್ ಕೆಲವೊಂದು ಇದಕ್ಕೆ ಈಲ್ಡ್ ಆಗ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ಯಾರು? ರಾಜಣ್ಣ. ನಾನು ಹೇಳ್ತಾ ಇಲ್ಲ. ಹಿ ಇಸ್ ನಾಟ್ ವೀಕ್, ಹಿ ಇಸ್ ಈಲ್ಡೆಡ್. ನಾನು ಹೇಳಿದ್ದೇನೆ ಮೊನ್ನೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಇನ್ನೊಂದು ಸ್ವಲ್ಪ ಎಲ್ಲರೂ ಹೇಳಕತ್ತಾರ ಅಂತ ಹೇಳಿ. ಏನ್ ಮಾಡೋದಪ್ಪ, ಎಲ್ಲರೂ ಕೇಳ್ಬೇಕಲ್ಲ ಅಂತಾರೆ. ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದು ನಿಜ. ಅದಕ್ಕೆ 2 ವರ್ಷ 11 ತಿಂಗಳಿದೆ ಸಿಎಂ ಅವರೇ ಸ್ಟ್ರಾಂಗ್ ಆಗಿ ಒಳ್ಳೆ ಆಡಳಿತ ಕೊಡಿ, ಪಾರದರ್ಶಕವಾದ ಆಡಳಿತ ಕೊಡಿ, ಸರಿಯಾಗಿ ಹೋಗ್ಬೇಕು ಅಂತ ಹಲವಾರು ಇದನ್ನೆಲ್ಲ ನಾವು ಅಡ್ವೈಸ್ ಮಾಡ್ತೇವೆ. ನಾವು ಏನ್ ಕಡಿಮೆ ಇದೀವಿ, ಅವ್ರಿಗೆ ಅಡ್ವೈಸ್ ಮಾಡ್ತೇವೆ, ಸ್ಟ್ರಾಂಗ್ ಮಾಡ್ತೇವೆ, ಒಳ್ಳೆ ಆಡಳಿತ ಕೊಡ್ಬೇಕನ್ನೋದು ನಮ್ಮ ಆಸೆ. ಹಿಂದೆ ಹೆಂಗಿದ್ರಿ ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಹೇಗೆ ಒಳ್ಳೆ ಒಂದು ಪರಂಪರೆ ಹಾಕಿ ಹೋಗಿದ್ರೆ, ಸಿದ್ದರಾಮಯ್ಯ ಹ್ಯಾಸ್ ಡನ್ ಎ ಗುಡ್ ಜಾಬ್ ಇನ್ 10 years. ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಕೂಡ ಹೇಳ್ತೇವೆ. ಆನೆಸ್ಟ್ಲಿ ಸ್ಪೀಕಿಂಗ್ ನನ್ಗೆ ಗೊತ್ತಿಲ್ಲಪ್ಪ, ಆದ್ರೆ ಚರ್ಚೆ ನಡೆದಿದೆ. ಹೈಕಮಾಂಡಿ ಬಿಟ್ಟಿದ್ದು, ಬದಲಾವಣೆ ಮಾಡೋದು ಬಿಟ್ಟಿದ್ದು ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಅದೆಲ್ಲ ಕ್ರಿಯೇಟ್, ಅದು ಅವ್ರ ಹ್ಯಾಪಿನೆಸ್ಗಾಗಿ. ಒಬ್ಬೊಬ್ಬರಿಗೆ ಮೆಂಟಲ್ ಹ್ಯಾಪಿನೆಸ್ ಬೇಕಾಗಿರುತ್ತೆ. ಹೆಂಗಾಗ್ಬಿಡ್ಬೇಕು ಅಂತ. ಇದು ಸೆಪ್ಟೆಂಬರ್ ರೆವಲ್ಯೂಷನ್. ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರ ಮಾತಿದು. ಈ ಮೂಲಕ ಮತ್ತೊಂದು ಹೊಸ ಸಂದೇಶವನ್ನ ಡಿಕೆ ಶಿವಕುಮಾರ್ ಹಾಗೂ ಬಣಕ್ಕೆ ಮತ್ತು ಹೈಕಮಾಂಡ್ಗೆ ರಾಯರೆಡ್ಡಿ ಅವರು ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮಾಮೂಲಿ ಲೀಡರ್ ಅಲ್ಲ, ಈಸ್ ಅ ಮಾಸ್ ಲೀಡರ್. ಶಾಸಕರ ಬೆಂಬಲ ಅವರಿಗಿದೆ. ಹಾಗಾಗಿ ಮುಂದಿನ 5 ವರ್ಷ ಅವರು ಕಂಪ್ಲೀಟ್ ಮಾಡ್ತಾರೆ. ಇನ್ನುಳಿದಿರುವಂಥದ್ದು 3 ವರ್ಷವೂ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ಮಾತನ್ನ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಹೇಳೋ ಮುಖಾಂತರ ಸಂದೇಶವನ್ನ ರವಾನಿಸ್ತಿದ್ದಾರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.